ಇದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಇದೆ, ಕೊನೆವರೆಗೂ ವಿಡಿಯೋ ನೋಡೋದನ್ನು ಮಿಸ್ ಮಾಡಬೇಡಿ. ನನಗೆ ನೀವು ಫಸ್ಟ್ ಹೇಳಬೇಕು, ಡಿಸೆಂಬರ್ 10, 2023 ನಡೆದ HK ರೀಜನ್ಗೆ 454 ಹುದ್ದೆಗಳಿಗೆ ಪರೀಕ್ಷೆ ನಡೀತು. ಆ ಪ್ರಶ್ನೆ ಪತ್ರಿಕೆ ನೋಡಿನ್ ಸರ್, ನಾ ಪರೀಕ್ಷೆ ಬರ್ದೀನಿ ಅಥವಾ ಆ ಪ್ರಶ್ನೆ ಪತ್ರಿಕೆ ನೋಡಿ ನನ್ನವರು ಒಂದು ಲೈಕ್ ಥಮ್ಸ್ ಅಪ್ ಕೊಡಿ. ಆ ಲೈಕ್ ಮೇಲೆ ಕ್ಲಿಕ್ ಮಾಡಿ, ಗೊತ್ತಾಗುತ್ತೆ ನೀವು ಎಷ್ಟು ಜನ ಆ ಕ್ವಶನ್ ಪೇಪರ್ ನೋಡಿರಿ ಅನ್ನೋದು. ಲೈಕ್ ಮಾಡಿದ್ರೆ ಓಕೆ. ನೆಕ್ಸ್ಟ್ ಸರ್, ಆ ಕ್ವಶನ್ ಪೇಪರ್ ಭಾಳ ಕಠಿಣವಾಗಿತ್ತು, ಪ್ರಶ್ನೆ ಪತ್ರಿಕೆ ಭಾಳ ಕಠಿಣವಾಗಿತ್ತು, ಟಫ್ ಇತ್ತು ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ಒಂದು ಎಸ್ ಅಂತ ಟೈಪ್ ಮಾಡ್ತೀರಾ. ನಿಮಗೆ ಟಫ್ ಅನಿಸಿದ್ರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಟೈಪ್ ಮಾಡಿ. NO ನೋ ಅಥವಾ YES ಎಸ್ ಮಾಡ್ತೀರಾ. ಯಾಕಂದ್ರೆ ನಾನು ನೋಡಬೇಕಾಗಿದೆ, ಚೆಕ್ ಮಾಡಬೇಕು ನಿಮಗೆ ಎಷ್ಟು ಜನಕ್ಕೆ ಅದು ಏನು ಅನಿಸಿದೆ ಅಂತ. ಮಾಡಿದ್ರೆ ಈಗಲೇ ಮಾಡಿ, ಮುಂದೆ ನಾನು ಹೋಗೋದಕ್ಕಿಂತ ಮುಂಚೆ ಈಗಲೇ ಮಾಡಿ, ಯಾಕಂದರೆ ನಾನು ಮುಂದೆ ಭಾಳ ಇಂಪಾರ್ಟೆಂಟ್ ಮಾತಾಡ್ತೇನೆ. ಮತ್ತು ನೀವು ಯಾರಾದರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಹೌದಾ? ಈಗ ನೆಕ್ಸ್ಟ್ ಬರುತ್ತೆ, ಆ ಕ್ವಶನ್ ಪೇಪರ್ ನೋಡಿದಾಗ ನನಗನ್ಸುತ್ತೆ ಅದು PSI ಲೆವೆಲ್ಗೆ ಪ್ರಶ್ನೆ ಪತ್ರಿಕೆ ಇದೆ. ನಾನು ಸಾಲ್ವ್ ಮಾಡಿದ್ದೀನಿ ಆ ಪ್ರಶ್ನೆ ಪತ್ರಿಕೆ. ಇದೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸುಮಾರು 40 ನಿಮಿಷ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದೀನಿ. ಪ್ರತಿಯೊಂದು ಪ್ರಶ್ನೆ, ಪ್ರತಿಯೊಂದಲ್ಲ, ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟು ಕೀ ಆನ್ಸರ್ ಹೇಳ್ತಾ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ಆಮೇಲೆ ನೋಡ್ಬೋದು. ಆಮೇಲೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಆ ವಿಡಿಯೋ ಪೂರ್ತಿ ನಾನು ಆ ಕ್ವಶನ್ ನೀವು ಯಾರು ನೋಡಿಲ್ಲ ನೋಡ್ಕೋಬೋದು ಆಮೇಲೆ. ಹೌದಾ? ಆ ಪ್ರಶ್ನೆ ಪತ್ರಿಕೆ ನೋಡಿದಾಗ ನನಗೇನು ಅನಿಸುತ್ತೆ, PSI ಲೆವೆಲ್ಗೆ ಇದೆ ಪ್ರಶ್ನೆ ಪತ್ರಿಕೆ, ಅಥವಾ PSIಗಿಂತ ಒಂದು ಕೈ ಹೆಚ್ಚಿಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ, ಬಹುಶಃ ತಮಗೂ ಅನಿಸಿರುತ್ತೆ. ಹಾಗಾದರೆ ಮುಂದಿನ ದಿನಗಳಲ್ಲೂ ಕೂಡ ಅದೇ ಥರ ಪ್ರಶ್ನೆ ಪತ್ರಿಕೆ ಬಂದರೆ ಏನು ಮಾಡಬೇಕು ಅಂತ ಈಗ ಪ್ರಶ್ನೆ ಬಂದಿರಬೇಕಲ್ಲ ನಿಮ್ಮ ತಲೆಯಲ್ಲಿ, ನೋಡಿದ್ರೆ ಗೊತ್ತಿರುತ್ತೆ. ಈಗ ನೋಡಿ, ಮುಂದಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆ ಈಸಿ ಬಂದರೆ ನಾನು ಏನು ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ, ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಮುಂದಿನ ದಿನಗಳಲ್ಲೂ ಅದೇ ಥರ ಅಥವಾ ಅದಕ್ಕಿಂತ ಕಠಿಣ ಪ್ರಶ್ನೆ ಪತ್ರಿಕೆ ಬಂದರೆ ಏನು ಮಾಡಬೇಕು ಅನ್ನೋದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತೇನೆ. ಅರ್ಥ ಆಗ್ತಿದೆ? ಸೊ ಫಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ, ಈ ಒಂದು ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅಂದರೆ, ನೀವು ಇಷ್ಟು ದಿನ ಏನು ಓದ್ಕೊಂಡು ಬಂದಿರೋ ಎಲ್ಲವೂ ಬದಲಾವಣೆ ಮಾಡಬೇಕಂತ ಏನಿಲ್ಲ, ಹಂಗೆ ಆಗೋದಿಲ್ಲ. ಈಗ ನೀವು ಭಾಳ ಜನ ನೂತನ್ GK ಓದಿರ್ತೀರ, ಆಮೇಲೆ KM ಸುರೇಶ್ ಸರ್ ಪುಸ್ತಕ ಓದಿರ್ತೀರ, ಯಾವುದಾದ್ರು ಪುಸ್ತಕ ಚಿಗುರು, ಈ ಥರ ಎಲ್ಲ ಓದ್ಕೊಂಡು ಬಂದಿರ್ತೀರಿ. ಎಲ್ಲ ಸಡನ್ ಚೇಂಜ್ ಮಾಡಿ ಒಮ್ಮೆ ರಂಗನಾಥ್ ಸರ್ ಪುಸ್ತಕ ಹೋಗ್ರಿ, ಎಲ್ಲ ಫುಲ್ ಹೈ ಲೆವೆಲ್ ದೊಡ್ಡ ದೊಡ್ಡ ಪುಸ್ತಕ ಹೋದ್ರೆ ಅದನ್ನು ಅಷ್ಟು ಈಜಿ, ಹೇಳೋದು ಭಾಳ ಈಜಿ, ನಾನು ಅದು ಮಾಡೋದು ಕಷ್ಟ. ಹಾಗಾದರೆ ಬೇರೆ ದಾರಿ ಇದೆಯಾ? ಇದೆ. ಸೊ ನಾನು ಹೇಳೋದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ದೆ, ಅದರಲ್ಲಿ ಮುಂದಿನ ದಿನಗಳಲ್ಲಿ ಕ್ವಶನ್ ಪೇಪರ್ ಟಫ್ ಬಂದರೆ ನೀವು ಗ್ಯಾರಂಟಿ ಹೊಡಿತೀರಾ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು. ಯಾವುದು ಬರೀ ಪೊಲೀಸ್ ಕಾನ್ಸ್ಟೇಬಲ್ ಒಂದೇ ಅಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳು ಬಿಡಿಸ್ಬೇಕು, ಅದ್ರ ಜೊತೆಗೆ PSI ಪ್ರಶ್ನೆ ಪತ್ರಿಕೆಗಳು ಬಿಡಿಸ್ಬೇಕು, ಅದ್ರ ಜೊತೆಗೆ KS ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಬೇಕು. ಇದನ್ನ ನೆನ್ಪಿಡೋದು ಕಂಪಲ್ಸರಿ. ಕ್ವಶನ್ ಬ್ಯಾಂಕ್ ನಿಮ್ಮ ರೂಮ್ನಾಗ ಬೆದ್ದಿರ್ಬೇಕು, ಒಂದು 20-30 ಕ್ವಶನ್ ಬ್ಯಾಂಕ್. ಇವತ್ತು ಯಾವುದಾದ್ರು ಒಂದು ಮಾರ್ಕೆಟ್ನಾಗ ಹೊಸದು ಬಂದದ, ಅದು ತೊಗೊಂಡು ಬರೋದೆ ಬಿಡೋದಿಲ್ಲ. ನೀವು 1000 ರೂಪಾಯಿ ಚಪ್ಪಲ್ ಹಾಕೊಳ್ಳೋ ಬದಲು 200 ರೂಪಾಯಿ ಚಪ್ಪಲ್ ಹಾಕೋರಿ, ಆದ್ರೆ ಪುಸ್ತಕಗಳಿಗೆ ಒಟ್ಟ ಹಿಂದೆ ಮುಂದೆ ನೋಡಂಗಿಲ್ಲ. ನಿಮ್ಮ ರೂಮ್ ತುಂಬ ಬುಕ್ಸ್ಗಳು ಹೆಂಗಪ್ಪ ಅಂದ್ರೆ ಫುಲ್ ಒಟ್ಟಿರ್ಬೇಕು, ನೀವು ಪುಸ್ತಕಗಳು ಒಟ್ಟಿರ್ಬೇಕು, ಎಲ್ಲಿ ನೋಡಿದ್ರಲ್ಲಿ ಪುಸ್ತಕ ಇರಬೇಕು. ಯಾಕಂದ್ರೆ ಅದ್ರ ಅವಶ್ಯಕತೆ ಇದೆಯಲ್ಲ ನಿಮಗೆ. ಅವಶ್ಯಕತೆ ಎಲ್ಲಿಲ್ಲೋ ಅಲ್ಲಿ ಖರ್ಚು ಮಾಡೋಂಗಿಲ್ಲ, ಅವಶ್ಯಕತೆ ಇದ್ದದಕ್ಕೆ ಹಿಂದೆ ಮುಂದೆ ನೋಡೋಂಗಿಲ್ಲ. ನೀವು 200 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಿದ್ರೆ ಸಿನಿಮಾ ನೋಡೋಂಗಿಲ್ಲ, 200 ರೂಪಾಯಿದು ಬುಕ್ ತರೋದು. 2000 ರೂಪಾಯಿದು 3000 ರೂಪಾಯಿ ಕೊಟ್ಟು ಅಂಗಿ ಪ್ಯಾಂಟ್ ತೊಗೊತಿದ್ರೆ 1500 ಅಂಗಿ ಪ್ಯಾಂಟ್ ತೊಗೊಳೋದು, ಇನ್ನು 1500 ಬುಕ್ ತರೋದು. ಇದು ಮಾಡ್ಬೇಕು ನೀವು. ಕ್ವಶನ್ ಬ್ಯಾಂಕ್ಸ್ ಹುಚ್ಚಾವಾಗ ನೋಡಿದ್ರಲ್ಲ, ಯಬ್ಬ ಹಿಂಗೆ ತಂದ ತಕ್ಷಣ ಕ್ವಶನ್ ಬ್ಯಾಂಕ್ ಪಟ ಬಿಡಿಸ್ಬಿಡೋದು. ಅದು ಎಷ್ಟೇ ಇರಲಿ, ಮತ್ತೆ ಒಂದೇ ಸಲ ನೋಡಿಬಿಡೋದಲ್ಲ, ಅವ್ರು ಮತ್ತೆ ರಿಪೀಟ್ ಮಾಡ್ಬೇಕು, ನೋಡ್ಬೇಕು ನೀವು ಮತ್ತೆ ತಿರುಗಿ ನೋಡ್ಬೇಕು. ಒಂದು ಕ್ವಶನ್ ಬ್ಯಾಂಕ್ ತೊಗೊಂಡು ಬಂದಿರಂದ್ರೆ ಅದನ್ನು 5-6 ಸಲ 7-8 ಸಲ ರಿಪೀಟ್ ಆಗ್ತಾನೆ ಇರಬೇಕು. ಹುಚ್ಚು ಪ್ಯಾಷನ್ ಇರಬೇಕು. ನಾವು ಒಂದು ಹೇಳ್ಬಿಡ್ತೀವಿ ನೋಡ್ರಿ, ಕೀ ಟು ಸಕ್ಸಸ್. ನೀವು ಕ್ವಶನ್ ಪೇಪರ್ ಹೆಚ್ಚು ಸಾಲ್ವ್ ಮಾಡ್ಬೇಕು. ನಿಮ್ಗೆ ನನಗೆ ಗೊತ್ತಿದೆ, ಭಾಳ ಜನ ನೀವು ಕೋಚಿಂಗ್ ಹೋಗ್ತಾ ಇದ್ದೀರಾ, ಭಾಳ ಜನ ಸ್ವಂತ ಓದ್ತಾ ಇದ್ದೀರಾ, ಭಾಳ ಜನ 2 ವರ್ಷಗಳಿಂದ ಓದ್ತಾ ಇದ್ದಾರೆ, ಕೆಲವರು 6 ತಿಂಗಳಿಂದ ಓದ್ತಾ ಇದ್ದಾರೆ, ಕೆಲವರು 2 ತಿಂಗಳಿಂದ ಓದ್ತಾ ಇದ್ದೀರಾ. ಯಾರೇ ಇರಲಿ, ನೀವು ದಿನ 4-5 ಗಂಟೆ ಕ್ಲಾಸ್ ನೋಡಿದ್ದೀರಾ, ನೋಡಿರಿ, ನನಗೇನು ಅಭ್ಯಂತರ ಇಲ್ಲ. ಅಥವಾ ನಾವು ಕ್ಲಾಸ್ ನೋಡೋದು ಬಿಟ್ಟಿವಿ, ಓಕೆ. ಆದರೆ ನೀವು ಕ್ಲಾಸ್ ನೋಡಿದ್ರೆ ಅಂತ ಹೇಳಿ ಕ್ವಶನ್ ಪೇಪರ್ ನೋಡಬಾರ್ದು ಅಂತ ಏನಿಲ್ಲಲ್ಲ. ತಿಳಿದೇ ಇರಲಿ, ಅದು ಎಷ್ಟೇ ಆಗಲಿ ಏನೇ ಆಗಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಆ ಥರ KS ಪ್ರಶ್ನೆ ಪತ್ರಿಕೆ ಎಲ್ಲ ನೋಡಿದಾಗ, PSI ಪ್ರಶ್ನೆ ಪತ್ರಿಕೆ ಎಲ್ಲ ನೋಡಿದಾಗ ನಿಮಗೇನಾಗುತ್ತೆ, ನಿಮ್ಮ ಮೆದುಳು ವಿಕಸನಗೊಳ್ತೈತೆ, ಅದಕ್ಕೆ ಸೆಟ್ಟಿಂಗ್ ಆಗ್ತೈತೆ, ನಿಮ್ಮ ಮೆದುಳು ಮೈಂಡ್ ಸೆಟ್ ಆಗ್ತೈತೆ. ಅದಕ್ಕೆ ಪ್ರಶ್ನೆ ಪತ್ರಿಕೆ ಲೆಂತಿ ಬಂದಾಗ, ಉದ್ದ ಬಂದಾಗ, ಭಾಳಷ್ಟು ಪ್ರಶ್ನೆ ಪತ್ರಿಕೆ ಉದ್ದ ಬಂದಾಗ ಅಥವಾ ಭಾಳಷ್ಟು ವಿಶ್ಲೇಷಣೆ ಇದ್ದಾಗ ಅದನ್ನು ಟ್ಯಾಕಲ್ ಮಾಡೋ, ಅದನ್ನು ಒಂದು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ನಿಮಗೆ ಬರ್ತೈತೆ, ಮತ್ತು ಅಲ್ಲಿ ನಾಲೆಜ್ ಕೂಡ ಬರ್ತೈತೆ. ಅರ್ಥ ಆಗ್ತಿದೆ? ಸೊ ಇಲ್ಲಿ ನಾನು ಒಂದು 2-3 ಕ್ವಶನ್ ಬ್ಯಾಂಕ್ ತೊಗೊಂಡು ಬಂದಿದ್ದೀನಿ. KS ಕರ್ನಾಟಕ ಗೆಜೆಟರ್ ಪ್ರೊಬೇಷನರಿ ಪೇಪರ್ 1 ಪೇಪರ್ 2 ಹಳೆ ಪ್ರಶ್ನೆ ಪತ್ರಿಕೆ ಇದೆ.
ನೀವು ಇದನ್ನು ಖರೀದಿ ನಿಮ್ಮ ಹತ್ರ ಇಲ್ಲ ಅಂದರೆ ಕೆಳಗಡೆ ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ. ನಿಮ್ಮ ರೂಮ್ನಾಗ ನಾನು ಸುಮ್ಮನೆ ಒಂದು 2-3 ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದು PSI ಕ್ವಶನ್ ಬ್ಯಾಂಕ್ ಅಥವಾ ಯಾರಾದರೂ ಸಂಡೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಕೋಚಿಂಗ್ ಸೆಂಟ್ರಲ್ಲಿ, ಅಲ್ಲಿ ಅಟೆಂಡ್ ಮಾಡಿ. ಒಟ್ಟು ಕ್ವಶನ್ ಪೇಪರ್ ಜೊತೆಗೆ ಇರಬೇಕು ನೀವು ಯಾವಾಗ. ಆಮೇಲೆ ನಿಮ್ಮದು ಪೊಲೀಸ್ ಕಾನ್ಸ್ಟೇಬಲ್ ಬಿಡೋಂಗಿಲ್ಲ, ಅದನ್ನು ಇರಬೇಕಾ. ಪೊಲೀಸ್ ಕಾನ್ಸ್ಟೇಬಲ್ ಅಂತ ನೀವು ಮಾಡಲೇಬೇಕು. ಅದ್ರ ಜೊತೆಗೆ ನೀವು 2 ಹೆಚ್ಚಿಗೆ ಮಾಡಿದ್ರೆ ಸಾಕಾಗುತ್ತೆ. ಒಂದು PSI ಕ್ವಶನ್ ಪೇಪರ್ ನೋಡ್ಬೇಕು ಇನ್ಮೇಲೆ, ಆಮೇಲೆ KS ಕ್ವಶನ್ ಪೇಪರ್ ನೀವು ನೋಡಬೇಕಾಗುತ್ತೆ. ನೀವು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ, ನೀವು 2-3 ನೀವು ತರಿಸ್ಕೋಬೋದು. ಇದಷ್ಟೇ ಅಲ್ಲ, ಮತ್ತು ಹೆಚ್ಚಿಗೆ ಕೂಡ ನೀವು ತರಿಸ್ಕೊಂಡು ಕ್ವಶನ್ ಬ್ಯಾಂಕ್ಗಳಿಗೆ ಜಾಸ್ತಿ ಮಹತ್ವ ಕೊಡಿ. ಆಮೇಲೆ ಅದು ನಿಮ್ಮ ಒಂದು PC ಒಂದು ಪ್ರಿಪ್ರೇಷನ್ದಲ್ಲಿ ಭಾಳಷ್ಟು ಬದಲಾವಣೆ ತೊಗೊಂಡು ಬರುತ್ತೆ ಅನ್ನೋದನ್ನ ಗ್ಯಾರಂಟಿ ಕೊಡ್ತೀನಿ. ಆಮೇಲೆ ಅಲ್ಲಿ ಎಕ್ಸ್ಪ್ಲನೇಷನ್ ಇರ್ತವೆ, ಅಲ್ಲಿ ವಿವರಣೆ ಕೊಟ್ಟಿರ್ತಾರೆ ಅವ್ರು, ಹೀಗಾಗಿ ಅದರಿಂದ ನಿಮಗೆ ನಾಲೆಜ್ ಕೂಡ ಭಾಳಷ್ಟು ಹೆಚ್ಚಿಗೆ ಆಗುತ್ತೆ ಅನ್ನೋದು ಒಂದು. ನೆಕ್ಸ್ಟ್ ಬಂದರೆ ಈ ಥರ ಕ್ವಶನ್ ಪೇಪರ್ ಟಫ್ ಬಂದಾಗ ಮತ್ತೇನು ಸರ್ 2ನೇ ದಾರಿ, 1ನೇದು ಮುಗಿತಾ? ಓಕೆ, 2ನೇದು ಏನಪ್ಪ ಅಂದರೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಪುಸ್ತಕಗಳನ್ನು ಭಾಳಷ್ಟು ಭಕ್ತಿ ಗೌರವದಿಂದ ಓದೋದು. ಬರೀ ಓದೋದಲ್ಲ, ಭಕ್ತಿ ಗೌರವದಿಂದ ಓದೋದು. ಇದು ಭಾಳ ಇಂಪಾರ್ಟೆಂಟ್. ನೀವು ಭಗವದ್ಗೀತೆ, ಕುರಾನ್, ಬೈಬಲ್ ಏನೋ ಎಲ್ಲ ತಗೋರಿ, ಅದಕ್ಕಿಂತಲೇ ಹೆಚ್ಚಿಗೆ ಮಹತ್ವ ಈ ಪುಸ್ತಕಗಳಿಗಿದೆ. ನೆನ್ಪಿಟ್ಕೊಳ್ಳಿ, ಇದು ಭಾಳ ಜನರಿಗೆ ಗೊತ್ತಿಲ್ಲ. ಏನು ಸರ್ ನಾನು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಓದ್ತಾ ಇದ್ದೀನಿ, ನನಗೆ 6ನೇ ಕ್ಲಾಸ್ ಪುಸ್ತಕ ಓದಂತಿದ್ರಲ್ಲ, ಅದ್ರಾಗ ಇರೋಷ್ಟು ನಾಲೆಜ್ ಬೇರೆ ಇಲ್ಲ. ಒಂದು ತಿಳ್ಕೊಳ್ಳಿ, ಬರೀ ಪುಸ್ತಕ 6ರಿಂದ 12ನೇ ಕ್ಲಾಸ್ವರೆಗೂ ಪುಸ್ತಕಗಳು ಬರೀ ಓದೋದಲ್ಲ. ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ ಏನು ಓದ್ಬೇಕಲ್ಲಿ, ಕನ್ನಡ, ಹಿಂದಿ, ಇಂಗ್ಲೀಷ್ ಅಲ್ಲ, ಹೌದಾ? ಅಲ್ಲಿ ನೀವು ಓದಬೇಕಾಗಿದ್ದು ಹಿಸ್ಟ್ರಿ, ಜಾಗ್ರಫಿ, ಆಮೇಲೆ ಅರ್ಥಶಾಸ್ತ್ರ, ಭಾರತದ ಅರ್ಥಶಾಸ್ತ್ರ, ಸಂವಿಧಾನ, ಇವೇ ಓದ್ಬೇಕು ನೀವಲ್ಲಿ. ಅಥವಾ ಸೈನ್ಸ್ ಅಪ್ ಟು 10ನೇವರೆಗೂ, 10th ವರೆಗೂ, 6ರಿಂದ 10ನೇವರೆಗೂ ಸೈನ್ಸ್ ಓದಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಬರೀ ನೀವು ಓದ್ಬಿಟ್ರೆ ಯೂಸ್ ಇಲ್ಲ. ಅದು ಪ್ರತಿಯೊಂದು ಪೇಜಲ್ಲಿ ಯಾವ ಪೇಜಲ್ಲಿ ಏನಿದೆ ಅದನ್ನು ನೀವು ಏನೋ ಹೇಳಿದ್ನಲ್ಲ, ಭಗವದ್ಗೀತೆನ ಯಾಕೆ ಹೋಲಿಸ್ದೆ, ಅದನ್ನ ಕುರಾನ್ಗೆ ಯಾಕೆ ಹೋಲಿಸ್ದೆ ನಾನು? ಯಾವ ಪೇಜಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೀವು ಬೇಕಾದ್ರೆ ಮೊನ್ನೆ ಕ್ವಶನ್ ಪೇಪರ್ ತೆಗೆದು ನೋಡಿ, HK ನಡೆದಿರುವಂಥ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, 30-40 ಕ್ವಶನ್ ಅದರಂದೇ ಇದೆ, ನಾನು ಗ್ಯಾರಂಟಿ ಕೊಡ್ತೀನಿ. ಬರೀ PC ಒಂದೇ ಅಲ್ಲ, ನೀವು IAS ವರೆಗೂ, KS ವರೆಗೂ ಕೂಡ ಅದರಿಂದನೇ ಬರುತ್ತೆ. ಸರ್ಕಾರಿ ಪರೀಕ್ಷೆ, ಸರ್ಕಾರಿ ಪುಸ್ತಕಗಳು, ಇದು ನೀವು ಅರ್ಥ ಮಾಡ್ಕೋಬೇಕು. ಭಾಳ ಜನ ಇದಕ್ಕೆ ಮಹತ್ವ ಕೊಡಲ್ಲ. ಇದು ದಯವಿಟ್ಟು ಇದ್ರ ಬಗ್ಗೆ ವಿಚಾರ ಮಾಡಿ, ಇದ್ರ ಬಗ್ಗೆ ಥಿಂಕ್ ಮಾಡಿ. ನಿಮ್ಮ ಹತ್ರ ಇದೆ ಅನ್ಕೋತ ನಾನು ಭಾವಿಸ್ತೀನಿ. ಆಲ್ರೆಡಿ ಒಬ್ಬರು ಕೆಲವರು 1 ಸಲ 2 ಸಲ ಓದಿದ್ರೆ ಸಾಕಾಗಲ್ಲ, 10 ಸಲ 15 ಸಲ ಅದನ್ನು ರಿಲಿಜಿಯಸ್ಲಿ ಕಂಪಲ್ಸರಿ ಅದನ್ನು ಪೂರ್ತಿ ಮನನ ಮಾಡ್ಕೋಬೇಕು. ಇದು ಮಾತ್ರ ಪಕ್ಕ 100%. ಲೈನ್ ಟು ಲೈನ್ ಇಂಪಾರ್ಟೆಂಟ್, ವರ್ಡ್ ಟು ವರ್ಡ್ ಇಂಪಾರ್ಟೆಂಟ್. ಗೊತ್ತಾಯ್ತಾ? 1ನೇದು PC, PSI, KS ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಸಿಕ್ಕರು ಅವ್ರು ಬಿಡಿಸ್ರಿ. 2ನೇದು ಏನಪ್ಪ ಅಂದರೆ 6ರಿಂದ 12ನೇ ತರಗತಿವರೆಗೂ ಪುಸ್ತಕಗಳು ಬರೀ ಓದೋದಲ್ಲ, ಪೂರ್ತಿ ಮನನ ಮಾಡ್ಕೋಬೇಕು. 2ನೇ ಸ್ಟೆಪ್ಸ್, ಹೌದಾ? ನೆಕ್ಸ್ಟ್ 3ನೇ ಸ್ಟೆಪ್ ಏನಪ್ಪ ಅಂದರೆ, ನೀವು ಎಲ್ಲೋ ಈಗ ಕ್ಲಾಸಿಗೆ ಹೋಗ್ತಿರ್ತೀರ, ಪುಸ್ತಕ ಬೇರೆ ಬೇರೆ ಪುಸ್ತಕ ಓದ್ತಿರ್ತಾರೆ, ಭಾಳ ವಿಷಯವನ್ನು ಸುಮ್ಮನೆ ಬರೀ ಬಯಾಟ್ ಮಾಡಿ ಬಿಡೋದನ್ನು ನಡೆಯಲ್ಲ, ಹೌದಾ? ಹಾಗಾದರೆ ಕಾಂಪಿಟೇಷನ್ದಲ್ಲಿ ನೀವು ಇರಲ್ಲ. ನಾನು ಹೇಳ್ಬಿಡ್ತೀನಿ ಸ್ವಚ್ಛ. ಬದಲಾದ ಕಾಲಕ್ಕೆ ನೀವು ಬದಲಾಗಬೇಕು, ನಿಮ್ಮ ಅಧ್ಯಯನ ಕೂಡ ಬದಲಾಗಬೇಕು. ಅದು ಕ್ವಶನ್ ಪೇಪರೇ ಸಾಕ್ಷಿ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ವಿಷಯವನ್ನು ಆಳವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸಿ. ಇದ್ಯಾಕೆ ಹಾಗೆ, ಅದ್ಯಾಕೆ ಹೀಗೆ, ಪ್ರತಿಯೊಂದಕ್ಕೂ ಕ್ವಶನ್ ಮಾಡೋದನ್ನು ಕಲಿಬೇಕು. ನೀವು ಸ್ವಲ್ಪ ವಿಷಯವನ್ನು ನೀವು ಆಳವಾಗಿ ವಿಚಾರ ಮಾಡೋಕ್ಕೆ ಶುರು ಮಾಡಿದ್ರೆ, ನೀವು ಮೊನ್ನೆ ಏನಾದರೂ ಪೇಲೋಡ್ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳಿದ್ದೀರ, ನೋಡಿದ್ದೀರ. ಇಸ್ರೋ ಬಗ್ಗೆ ಭಾಳಷ್ಟು ಕ್ವಶನ್ಸ್ ಬಂದಿತ್ತು, ಚಂದ್ರಯಾನದ ಬಗ್ಗೆ ಬಂದಿತ್ತು. ಅವನ್ನ ಸ್ವಲ್ಪ ನೀವು ಆಳವಾಗಿ ತಿಳ್ಕೊಳ್ಳೋಕೆ ಟ್ರೈ ಮಾಡಿದ್ದೆ. ಅದರಲ್ಲಿ ಸ್ವಲ್ಪ ಯಾಕೆ ಏನು ಅಂತ ಪ್ರಶ್ನೆ ಹಾಕೋಕ್ಕೆ ಶುರು ಮಾಡಿದ್ರೆ ನಿಮ್ಮ ನಾಲೆಜು ಕೂಡ ಭಾಳಷ್ಟು ವಿಕಸನಗೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳು ಕೂಡ ಭಾಳಷ್ಟು ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಟ್ರಾನ್ಸ್ಲೇಷನ್ದು ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಾಗುತ್ತೆ, ಕ್ವಶನ್ ಪೇಪರ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೆಟ್ ಮಾಡ್ತಾರೆ, ಸೊ ಅದನ್ನು ಕನ್ನಡದಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ತಾರೆ. ಹೀಗಾಗಿ ಕನ್ನಡದಲ್ಲಿ ಭಾಳಷ್ಟು ಮಿಸ್ಟೇಕ್ಸ್ಗಳಿರ್ತವೆ. ತಾವು ಗಮನಿಸಿದ್ರೆ ಗೊತ್ತಿರುತ್ತೆ. ಹೀಗಾಗಿ ನೀವೇನು ಮಾಡಬೇಕಾಗುತ್ತೆ, ನೀವು ಅಧ್ಯಯನ ಮಾಡಬೇಕಾದ್ರೆ ಕೆಲವೊಂದು ಇಂಗ್ಲೀಷ್ ಶಬ್ದಗಳಿಗೆ ಮಹತ್ವ ಕೊಡಬೇಕು. ಎಕನಾಮಿ, ಅರ್ಥಶಾಸ್ತ್ರ, ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಅಂದರೆ ಕನ್ನಡ ಆ ಶಬ್ದದ ಅರ್ಥ ಕನ್ನಡದಲ್ಲಿ ಗೊತ್ತಿರಬೇಕು, ನಿಮಗೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಗೊತ್ತಿರ್ತೈತೆ. ನಿಮಗೆ ಇಂಗ್ಲೀಷಲ್ಲಿ ಅದಕ್ಕೆ ಏನಂತಾರೆ ಅನ್ನೋದು ಗೊತ್ತಿರಬೇಕು. ಹಣದುಬ್ಬರ, ಇನ್ಫ್ಲೇಷನ್, ಹಣಕಾಸು, ಫೈನಾನ್ಸ್, ಇಂಥ ಒಂದಿಷ್ಟು ಇಂಪಾರ್ಟೆಂಟ್ ಶಬ್ದಗಳ ಇಂಗ್ಲೀಷ್ದಲ್ಲಿ ಏನಂತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಕನ್ನಡದಲ್ಲಿ ಆ ಟ್ರಾನ್ಸ್ಲೇಷನ್ ಭಾಳ ಗಲೀಜಿರ್ತೈತೆ. ಅದು ಹೆಂಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಅಂದ್ರೆ ಅದು ಹುಚ್ಚಾಗ್ಬಿಡ್ತೀರಿ ನೋಡಿದ್ರೆ. ಹೀಗಾಗಿ ಆ ಒಂದು ಸ್ವಲ್ಪ ಇಂಗ್ಲೀಷ್ ಶಬ್ದಗಳಿಗೆ ಕೂಡ ಗಮನ ಕೊಡಿ. ಈಗಲೇ ಅಧ್ಯಯನ ಮಾಡ್ತಾ ಇದ್ದೀರಲ್ಲ, ಸೊ ಇವಿಷ್ಟು ನೀವು 4 ಪಾಯಿಂಟ್ಗಳು ತಲೆಯಲ್ಲಿ ಇಟ್ಕೊಂಡಿದ್ದೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಕ್ವಶನ್ ಪೇಪರ್ ಎಂಥ ಟಫ್ ಬರಲಿ, ಬೆಕ್ಕದ ಜಿಗದಾಡಲಿ, ಹಾರಾಡಲಿ, ನೀವು ಆರಾಮ್ಸೆ ಪಾಸ್ ಮಾಡ್ತೀರ, ಅದ್ರಾಗೇನು ಡೌಟ್ ಇಲ್ಲ. ಕ್ಲಿಯರ್ ಇದೆ? ಸೊ ಈ 4 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದ್ದೀರ, ರೈಟ್? ಆಲ್ ರೈಟ್.
ಸೊ ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿದ್ದ ಗುರಿಗಳನ್ನು ತಲುಪಿ ಮುಂದಿನ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪಾಸಾಗಿ ನೌಕರಿ ತಗೊಳ್ಳಿ ಅಂತ ನಾನು ಮನಸಾರಿ ಹರಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.